ನಮಸ್ಕಾರ ಸ್ನೇಹಿತರೆ, ಯಾರ್ಯಾರು ವಿಡಿಯೋ ನೋಡ್ತೀರಾ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರು ಸಿಟಿನಲ್ಲಿ ಕೆಲವರು ಆಟೋ ರಿಕ್ಷಾ ಡ್ರೈವರ್ಸ್ ಪ್ಯಾಸೆಂಜರ್ ಕರೆದ ಕಡೆ ಹೋಗಲ್ಲ, ಮತ್ತೆ ಪ್ಯಾಸೆಂಜರ್ ಬರ್ತಾರೆ, ಬಂದಾಗ ಮೀಟರ್ಗಿಂತ ಜಾಸ್ತಿ ಕೇಳೋದು. ಈ ತರ ಕಂಪ್ಲೇಂಟ್ಸ್ ಬೆಂಗಳೂರು ಸಿಟಿನಲ್ಲಿ ಬಹಳಷ್ಟು ಆಗ್ತಾ ಇದಾವೆ. ಇದನ್ನ ಪಬ್ಲಿಕ್ ನಿಮ್ಮ ಹತ್ರ ಏನು ಮಾತಾಡಲ್ಲ, ಇಂಥ ಕಡೆ ಆಗ್ತಾ ಇದೆ ಅಂದ್ಬಿಟ್ಟು ಟ್ವಿಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತೆ ಬೇರೆ ಎಕ್ಸ್ ಸಾಮಾಜಿಕ ಜಾಲತಾಣ ಏನಿದೆ ಅದರಲ್ಲಿ ನಮ್ಮ ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಮೇಲಧಿಕಾರಿಗಳು ನಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ನಮ್ಮ ಆಫೀಸರ್ಸ್ಗೆ. ಅವ್ರು ನಮ್ಗೆ ಹೇಳ್ತಾರೆ, ನಾವು ಅವಾಗ ಕಠಿಣ ಕ್ರಮ ತಗೊಳ್ಬೇಕಾಗುತ್ತೆ. ನಾವು ನಿಮ್ಮನ್ನ ಹಿಡಿದಾಗ ಸರ್ ನಮ್ಗೆ ಬಾಡಿಗೆ ಇಲ್ಲ ಸರ್, ನಾವು 500 ರೂಪಾಯಿ ಎಲ್ಲಿಂದ ಕಟ್ಟದ ಅಂತ ನೀವು ನಮಗೆ ಕೇಳ್ತಾರೆ. ನಮ್ಗೆ ಬಿಡ್ಬೇಕಂತ ಅನ್ಸಿದ್ರೆ ನಾವು ಬಿಡಕ್ ಆಗಲ್ಲ, ಯಾಕಂದ್ರೆ ನೀವು ತಪ್ಪು ಮಾಡಿರ್ತೀರ. ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ ಆಗ್ಬೇಕು. ಪನಿಷ್ಮೆಂಟ್ ಆದ್ರೆ ನಿಮ್ಗೆ ದಂಡ ಹಾಕೋದು ಉದ್ದೇಶ ನಮ್ಗಿರಲ್ಲ. ಆದ್ರೆ ಹಾಗೆ ಬಿಟ್ರೆ ಮುಂದೆ ಅದೇ ತಪ್ಪು ಮಾಡ್ತೀರಾ ಅನ್ನೋ ಉದ್ದೇಶಕ್ಕೋಸ್ಕರ ನಿಮ್ಗೆ ದಂಡ ಹಾಕೋದು. ಕೆಲವರೆಲ್ಲ ಆ ರೀತಿ ತಪ್ಪು ತಿಳ್ಕೊಂಡಿದ್ದಾರೆ. ಪೊಲೀಸರಿಗೆ ಮಾಡೋ ಕೆಲಸ ಎಲ್ಲ ಬರೀ ನಮ್ಗೆ ಫೈನ್ ಹಾಕದೆ ಆ ರೀತಿ ತಿಳ್ಕೊಳ್ತಾರೆ. ಅದು ತಪ್ಪು, ನಿಮ್ಮ ತಪ್ಪು ಮನೋಭಾವನೆ. ನಿಮಗೆ ದಂಡ ಹಾಕೋ ಉದ್ದೇಶ ನೀವು ಮುಂದೆ ಆ ತಪ್ಪು ಮಾಡಬಾರ್ದು, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಿಮ್ಗೆ ದಂಡ ಹಾಕೋದು. ನೀವೆಲ್ಲ ಕರೆದ ಕಡೆ ಹೋಗ್ತಿರೋದು ನಾನು ತಿಳ್ಕೊಂಡಿದ್ದೀನಿ. ಕೆಲವರು ನಿಮ್ಮಲ್ಲಿ ಯಾರಾದರೂ ಆ ಥರ ಇದ್ರೆ ಅಥವಾ ನಿಮ್ಮ ಕಣ್ಣುಗೆ ಕಾಣಿಸೋಂಗೆ ನಿಮ್ಮಲ್ಲೇ ಇರ್ತಾರೆ. ಕೆಲವರು ಎಲ್ಲ ಲೈನ್ ಸಿಸ್ಟಮ್ ಅಲ್ಲಿ ನೀವು ಮಾಡ್ಕೊಂಡಿರ್ತೀರ. ಕೆಲವರು ಇನ್ನೊಬ್ಬ ಯಾವನೋ ಬರ್ತಾನೆ, ಮುಂದೆ ಬರ್ತಾನೆ, ಹಾಕೊಂಡು ಹೋಗ್ತಾರೆ. ಅವಾಗ ನಿಮ್ಗೂ ನೋಡಿ, ನಾನು ಕ್ಯೂನಲ್ಲಿ ಕಾಯ್ತಾ ಇದ್ರೆ ಅವ್ನು ಯಾರೋ ಬಂದು ಹಾಕೊಂಡು ಹೋಗ್ತಾರೆ, ನಿಮ್ಗೆ ಅನಿಸ್ತದೆ. ನಿಮ್ಮಲ್ಲೇ ಶಿಸ್ತಿರ್ಬೇಕು. ಕೆಲವರು ಮಾಡೋದ್ರಿಂದ ನಿಮ್ಗೂ ತೊಂದರೆ ಆಗ್ತಿದೆ. ಹಾಗಾಗಿ ಎಲ್ಲರೂ ಸಂಚಾರ ನಿಯಮ ಪಾಲನೆ ಮಾಡಿ, ಮತ್ತೆ ಯೂನಿಫಾರ್ಮ್ ಕಡ್ಡಾಯವಾಗಿ ಹಾಕೊಳ್ಳಿ. ಇವಾಗ ಬೆಂಗಳೂರು ಸಿಟಿನಲ್ಲಿ ಆಟೋ ಡ್ರೈವರ್ ಮೇನ್ ಹೊರಗಡೆಯವ್ರಿಗೆ ನಮ್ಮ ಬೆಂಗಳೂರು ಸಿಟಿದು ಡಿಗ್ನಿಟಿ ಗೊತ್ತಾಗದೆ ಚಾಲಕರಿಂದ. ಕ್ಯಾಬ್ ಡ್ರೈವರ್ಸು, ಆಟೋ ಡ್ರೈವರ್ಸ್ ಇವು ಯಾರು ಪ್ರಯಾಣಿಕರ ಜೊತೆ ಸೌಜನ್ಯವಾಗಿ ವರ್ತಿಸಿದ್ರೆ ನಮ್ಮ ಬೆಂಗಳೂರು ಸಿಟಿದು ಹೊರದೇಶದಲ್ಲೂ ಹೆಸರಾಗ್ತದೆ. ಕೆಲವರು ಮಾಡೋ ತಪ್ಪಿಂದ ಯಾರೋ ಬಂದಾಗ ಕೆಲವರು ರಫ್ ಆಗಿ ಮಾತಾಡ್ತಾರೆ, ಅದು ಬ್ಯಾಡ್ ಹೆಸರು ಹೋಗ್ತದೆ. ಹಾಗಾಗಿ ಪ್ರಯಾಣಿಕರ ಜೊತೆ ಸೌಜನ್ಯದಿಂದ ವರ್ತಿಸ್ಬೇಕು. ಮತ್ತೆ ಪ್ರಯಾಣಿಕರು ಬಂದಾಗ ಇವಾಗ ಮೊನ್ನೆ ನವೆಂಬರ್ ತಿಂಗಳಲ್ಲಿ ನಾವು ಒಂದು ಅಭಿಯಾನ ಮಾಡಿದ್ವಿ, ಕನ್ನಡ ಬಳಸಿ ಕನ್ನಡ ಬೆಳೆಸಿ. ಆಟೋದವ್ರಿಗೆಲ್ಲ ಒಂದು ಕಾಂಪ್ಲೆಕ್ಸ್ ಗೊತ್ತಿದೆಯಾ? ಅದನ್ನ ನೀವು ಕೆಲವು ನಮ್ಮ ಬೆಂಗಳೂರು ಸಿಟಿ ಪೊಲೀಸರೆಲ್ಲ ಕೆಲವು ಸ್ಟೇಷನ್ ವೈಸ್ ಮಾಡಿದ್ದೀವಿ, ಎಲ್ರಿಗೂ ತಲುಪಿರಲ್ಲ. ಅದನ್ನ ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಆ ಕಾಂಪ್ಲೆಕ್ಸ್ ನಿಮ್ಮ ಗ್ರೂಪ್ ಹಾಕಿ ಅದನ್ನ ಪ್ರಿಂಟ್ಔಟ್ ಮಾಡಿ ನಿಮ್ಮ ಆಟೋ ಇಲ್ಲಿ ಹಾಕೊಳ್ಳಿ. ಆದಷ್ಟು ಕನ್ನಡ ಬಳಸೋದಕ್ಕೆ ಹೇಳಿ. ಹೊರದೇ ಇದ್ದಾಗ ಅನಿವಾರ್ಯವಾಗಿ ನಿಮ್ಗೆ ಇದ್ದಾಗ ಮಾತಾಡಿ, ತೊಂದರೆ ಇಲ್ಲ. ಫಸ್ಟ್ ಪ್ರಿಫರೆನ್ಸ್ ಕನ್ನಡ ಕಲಿಸೋದಕ್ಕೆ, ಕನ್ನಡದಲ್ಲಿ ಮಾತಾಡಿ ಮತ್ತೆ ಕನ್ನಡ ಕಲಿಸಿ. ಅದನ್ನ ಹೊರಗಡೆಯಿಂದ ಬಂದವ್ರಿಗೆ ಫಸ್ಟ್ ಕಾಣೋದು ಯಾರು? ನೀವು ಕ್ಯಾಬ್ ಡ್ರೈವರ್ಸ್. ಕರೆಕ್ಟಾ? ಯಾವುದೇ ರಾಜ್ಯದಿಂದ ಆಗಲಿ, ಯಾವುದೇ ದೇಶದಿಂದ ಆಗಲಿ, ಫಸ್ಟ್ ಬೆಂಗಳೂರು ಸಿಟಿಗೆ ಬಂದಿದ್ರೆ ಕಾಣೋದು ಯಾರು? ನಾವು, ನೀವು ಕ್ಯಾಬ್ ಡ್ರೈವರ್ಸ್. ಕರೆಕ್ಟಾ? ಸ್ಟಾರ್ಟಿಂಗೇ ನಮ್ಮ ಬಿಹೇವಿಯರ್ನೆಸ್ ಸರಿ ಇಲ್ಲ ಅಂತಾರೆ ಏನಾಗುತ್ತೆ? ಅದು ಸರಿ ಇಲ್ಲ ಬಿಡಪ್ಪಾಗೋದು ಮೇನ್ ಅದೇ. ಈಗ ಮೊನ್ನೆ ನಾನೇ ಒಂದು 2 days ಬ್ಯಾಕ್ ಓಲಾ ಬುಕ್ ಮಾಡಿದೆ. ಹಾಸ್ಪಿಟ್ಲ್ ಬರೋದಕ್ಕೆ ಓಲಾ ಫೋನ್ ಮಾಡಿ, ಎಲ್ಲಿಗೆ ಸರ್ ಇಂಥ ಜಾಗ 50 ರೂಪಾಯಿ ಎಕ್ಸ್ಟ್ರಾ ಪ್ಲೀಸ್. ಯಾಕಪ್ಪ ಹೋಗೋದು? ಟ್ರಾಫಿಕ್ ಇರುತ್ತೆ, ಮತ್ತು ಓಲಾ ಯಾಕಪ್ಪ ಹೋಗುತ್ತೆ? ಯಾರು ಅಂತ ಅವ್ರಿಗೆ ಗೊತ್ತಿರಲ್ಲ ಬಿಡಿ. ನಮ್ಮ ಎಕ್ಸ್ಪೀರಿಯನ್ಸ್ 2 days ಬ್ಯಾಕ್ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಕ್ಯಾನ್ಸಲ್ ಮಾಡ್ಕೊಳಪ್ಪ. ಆದರೆ ಇನ್ನೊಬ್ಬ ಸಿಗ್ತಾರೆ, ನಾನು ಅವನ ಮೇಲೆ ಕಂಪ್ಲೇಂಟ್ ಮಾಡಿ ಅವ್ನಿಗೆ ಇದನ್ನ ಮಾಡ್ಬೋದು, ಅವ್ನ ಹೊಟ್ಟೆ ಮೇಲೆ ಹೊಡ್ದಂಗಾಗ್ತದೆ. ಅದನ್ನ ಮಾಡಕ್ ಹೋಗಿ. ಈಗ ನೀವು ಓಲಾ ಊಬರ್ ಯಾಕೆ ಕೊಡಿಸ್ತೀರಾ? ರೇಟ್ ಫಿಕ್ಸ್ ಆಗಿರ್ತದೆ. ಕರೆಕ್ಟಾ? ರೇಟ್ ಫಿಕ್ಸ್ ಆಗಿರ್ತದೆ. ಈಗ ಅಕಸ್ಮಾತ್ ನೀವು ಹೋಗಿ ಬಿಟ್ಟಾದ್ಮೇಲೆ ಅವನೇ ಖುಷಿಯಾಗಿ ಕೊಡ್ತಾರೆ.